ಬಿಜೆಪಿ ನಾಯಕರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮಾಜಿ ಮಹಾಪೌರರೂ ಆದಂತಹ ಶ್ರೀಯುತ ಗೌತಮ್ ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಗೌತಮ್ ಕುಮಾರ್ ಅವರು ಮಾತನಾಡುತ್ತಾ 5 ಪಾಲಿಕೆ ಚುನಾವಣೆಯಲ್ಲಿಯೂ ಬಿಜೆಪಿ ಪಕ್ಷ ಬಹುಮತ ಪಡೆಯುವುದು ಖಚಿತ ಎಂದ ಗೌತಮ್ ಕುಮಾರ್ ಅವರು ಹಲಸೂರು ಜನಸಂಪರ್ಕ ಕಚೇರಿಯಲ್ಲಿ ಮಾಜಿ ಮಹಾಪೌರರಾದ ಗೌತಮ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಶಾಂತಿನಗರ ಬಿಜೆಪಿ ಮತ್ತು ಸ್ನೇಹಿತರಿಂದ ಆಯೋಜಿಸಲಾಗಿತ್ತು. ಗೌತಮ್ ಕುಮಾರ್ ಅವರು ಗೋಮಾತೆಗೆ ಪೂಜೆ ಸಲ್ಲಿಸಿ ಎಲ್ಲರಿಗೂ ಸಿಹಿ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ಸ್ಥಳೀಯ ಜನರು ಪಾಲ್ಗೊಂಡಿದ್ದರು. ಗೌತಮ್ ಕುಮಾರ್ ಅವರು ಮಾತನಾಡಿ, ಬಿಜೆಪಿ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನನಗೆ ಸಮಾಜ ಸೇವೆ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ಪ್ರೇರಣೆ ಮತ್ತು ಸ್ಫೂರ್ತಿ ನೀಡಿತು. ಬಿಜೆಪಿ ಪಕ್ಷದ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದ್ದು, ಸಾಮಾನ್ಯ ಕಾರ್ಯಕರ್ತನೂ ಸಹ ಪ್ರಧಾನಿಯಾಗಬಹುದು. ನನ್ನಂತಹ ಒಬ್ಬ ಪಕ್ಷನಿಷ್ಠ ಕಾರ್ಯಕರ್ತನೂ ಕೂಡ ಸಾಮಾನ್ಯ ಕಾರ್ಯಕರ್ತನಿಗೆ 2 ಬಾರಿ ಪಾಲಿಕೆ ಸದಸ್ಯನಾಗಲು ಮತ್ತು ಮಹಾಪೌರನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತಹ ಬಿಜೆಪಿ ಪಕ್ಷಕ್ಕೆ ನಾನು ವಂದಿಸುತ್ತಾ, ಹಾಗೆ ಪಕ್ಷದ ಬಲವರ್ಧನೆಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ರಿಯಾಶೀಲವಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಸಾಗುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಜನಸಂಪರ್ಕವನ್ನು ಹೆಚ್ಚು ಮಾಡಿ ಬಿಜೆಪಿ ಪಕ್ಷದ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ. ಜನಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಹೆಚ್ಚು ರೀತಿಯಲ್ಲಿ ಶ್ರಮಿಸಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು. ಮುಂಬರುವ GBA 5 ಪಾಲಿಕೆಗಳ GBA ಅಂತಂದರೆ ಗ್ರೇಟರ್ ಬೆಂಗಳೂರು ಆಫ್ ಅಥಾರಿಟಿ ಅಂತೇಳಿ ಒಂದು ರೀತಿ ನಿಗಮ ಅನ್ನುವಂಥ ಮಟ್ಟದಲ್ಲಿ ಕಾರ್ಯಪ್ರವೃತ್ತಿ ಮಾಡಬೇಕಾಗಿರುವಂಥದ್ದು. ಈ ಗ್ರೇಟರ್ ಬೆಂಗಳೂರು ನಿಗಮದಲ್ಲಿ 5 ಪಾಲಿಕೆಗಳ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದು, ಎಲ್ಲ ಪಾಲಿಕೆಗಳಲ್ಲಿ ಬಿಜೆಪಿ ಪಕ್ಷ ಅತಿ ಹೆಚ್ಚಿನ ಪಾಲಿಕೆ ಸದಸ್ಯರುಗಳು ಆಯ್ಕೆಯಾಗುವುದು ಖಚಿತ. 5 ಪಾಲಿಕೆಯಲ್ಲಿಯೂ ಬಿಜೆಪಿ ಪಕ್ಷ ಚುಕ್ಕಾಣಿ ಹಿಡಿಯುವುದು ಕೂಡ ಖಚಿತ. ನನ್ನ ಕ್ಷೇತ್ರದ ಜನರು ಮತ್ತು ಪಕ್ಷ ಸ್ನೇಹಿತರು ನನ್ನ ಹೋರಾಟಕ್ಕೆ, ಜನಸೇವೆಗೆ ಸದಾ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ರು. ಹಾಗೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಯದುಕುಮಾರ್ ಗೌಡ ಅವರು, ಶಾಂತಿನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್ ಅವರು, ಶಾಂತಿನಗರ ಮಂಡಲ ಅಧ್ಯಕ್ಷರು, ಪ್ರಮುಖ ಮುಖಂಡರುಗಳು, ವಾರ್ಡಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಈ ಕಾರ್ಯಕ್ರಮ ಇನ್ನೂ ಕೇವಲ ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿರದೆ ಬಿಜೆಪಿ ಬಲವರ್ಧನೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ತುಂಬಲು ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಒಟ್ಟಾಗಿ ಸೇರಿ ಈ ವೇದಿಕೆಯಡಿ ಒಂದು ನಿರ್ಧಾರ ಕೈಗೊಳ್ಳುವ ಕಾರ್ಯಕ್ರಮವೂ ಆಗಿತ್ತು ಅಂತೇಳಿದ್ರೆ ಅತಿಶಯೋಕ್ತಿ ಆಗಲಾರ್ದು. ಗೌತಮ್ ಕುಮಾರ್ ಅವರು ಶಾಂತಿನಗರ ಕ್ಷೇತ್ರದಲ್ಲಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿಯೂ ಪ್ರಮುಖ ಪಾತ್ರ ವಹಿಸುವ ಹಾಗೆ ಪ್ರಮುಖ ರೂವಾರಿಗಳಲ್ಲಿಯೂ ಒಬ್ಬರಾಗಿದ್ದು, ಇದರೊಟ್ಟಿಗೆ ಅವರು ಮುಂಬರುವ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗ್ಬೋದು ಅಂಥ ಎಲ್ಲ ಅರ್ಹತೆಗಳು ಅವರಲ್ಲಿದೆ. ಹಾಗಾಗಿ ಈ ಮುಂದಿನ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ 5 ಭಾಗಗಳಾಗಿ ವಿಂಗಡಿಸಿರುವ ಬೆಂಗಳೂರನ್ನು 5ಕ್ಕೆ 5 ಬಿಜೆಪಿ ಪಕ್ಷವು ಗೆಲ್ಲುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸುತ್ತೇವೆ ಹಾಗೂ ಅಹರ್ನಿಶಿ ಈ ಕಾರ್ಯದಲ್ಲಿಯೇ ನಿರತರಾಗಿದ್ದು, ಎಲ್ಲರಲ್ಲಿಯೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಅಂತ ಕೂಡ ಹೇಳಿದರು. ಇವರು ನಿಜವಾಗಲೂ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಸದಾ ಮುಂದು. ತಾಯಿ ಭುವನೇಶ್ವರಿ ಇವರಿಗೆ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ನೀಡಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.